First we will do some meditation. ಎಲ್ಲರೂ ಧ್ಯಾನ ಮಾಡೋಣ ಮೊದಲು. आज हम कन्नड़ और हिंदी में बोले कि अंग्रेजी में बोले? कन्नड़ ಮತ್ತೆ हिंदी ಅಲ್ಲ? या हाँ मुझे पता महाराष्ट्र सब हिंदी समझते हैं. ओके, हम पहले ध्यान कर लेते हैं. लेट अस सिट कंफर्टेबली इजीली. ಆರಾಮಾಗಿ ಕೂತ್ಕೊಳ್ಳೋಣ. ಕೈಗಳನ್ನ ಸಡಿಲ ಬಿಡೋಣ. ಮೊದಲು ಕೊಡೋಣ, ಎಲ್ಲ ಕೊಡವಿ. ನಮ್ಮಲ್ಲಿರ್ತಕ್ಕಂಥ ಒತ್ತಡಗಳನ್ನೆಲ್ಲ ಕೊಡಬೋದು. ಸಬ್ ತನಾವ್ಕೋ ಭಗಾವ್. ಜಸ್ಟ್ ರಿಲ್ಯಾಕ್ಸ್ ಆ್ಯಂಡ್ ಲೆಟ್ ಗೋ ಆಲ್ ದ ಸ್ಟ್ರೆಸ್. ಮೇಲೆತ್ತಿ ಚೆನ್ನಾಗಿ ಕೊಡೋಣ. ಮತ್ತು ಆರಾಮಾಗಿ ಕೈಗಳು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಹಾಗೆ ಇಟ್ಕೊಂಡು ಕೀಪ್ ಯುವರ್ ಹ್ಯಾಂಡ್ಸ್ ಆ್ಯಸ್ ಇಸ್ ಕಂಫರ್ಟಬಲ್ ಫಾರ್ ಯು. योर स्पाइन इरेक्ट. रीढ़ की हड्डी सीधा रखे. भुज को ढीला छोड़ दें. लूजन योर शोल्डर्स. ನಿಮ್ಮ ಭುಜಗಳನ್ನು ಸಡಿಲಪಡಿಸಿ ಮತ್ತು ಕಣ್ಣುಗಳ ಮುಚ್ಚಿ ಕೂತ್ಕೊಳ್ಳೋಣ. ಈಗ ನಮ್ಮ ಶರೀರದ ತೂಕವನ್ನು ನೆನಪಿಗೆ ತಂದುಕೊಳ್ಳೋಣ. अभी अपना शरीर का वज़न को याद करें. Become aware of the weight of your body. ಅದೆಷ್ಟೇ ಇದ್ದರೂ 60 ಕಿಲೋ ಇರ್ಬೋದು, 70 ಇರ್ಬೋದು, 80, 100 ಕಿಲೋ ಇದ್ದರೂ ಪರವಾಗಿಲ್ಲ. ಶರೀರದ ತೂಕವನ್ನು, ಭಾರವನ್ನು ನೆನಪಿಗೆ ತಂದುಕೊಳ್ಳೋಣ. ನಾವು ಹುಟ್ಟಿದಾಗ ಬರೀ 2.5 ಕಿಲೋ ಇದ್ವು ಅಥವಾ 3 ಕಿಲೋ ಇದ್ವು. ಈಗ ಇಷ್ಟೊಂದೆಲ್ಲ ನಾವು ಶರೀರದಲ್ಲಿ ಸೇಕರಿಸ್ಕೊಂಡಿದ್ದೀವಿ. ಅದನ್ನು ನೆನೆಸ್ಕೊಳ್ಳೋಣ. अपना वज़न को याद कर ले. Become aware of your weight and place it on the chair you are sitting. जब हम पैदा हुए थे सिर्फ 2.5 किलो 3 किलो के थे. अभी का वज़न याद करके उसको कुर्सी पर, ज़मीन पर रख दें. ನಮ್ಮ ಶರೀರದಲ್ಲಿ ಕೋಟ್ಯಾನು ಕೋಟಿ ಅಣುಗಳಿವೆ. ಪರಮಾಣುಗಳು, ಅಣುಗಳು ಎಲ್ಲ ಇವೆ. ಅದರಿಂದ ಶರೀರವಾಗಿದೆ. ಈ ಶರೀರವನ್ನೇ ಮನಸ್ಸಿನಲ್ಲಿ ನಾವು ಸನ್ಮಾನ ಮಾಡೋಣ. ಏಕೆಂದರೆ ಇದು ನಮಗೆ ಭಗವಂತನಿಂದ ದೊರೆತಿರ್ತಕ್ಕಂಥ ಒಂದು ಉಡುಗೊರೆಯಾಗಿದೆ. ನಿಮ್ಮ ಕಾಲುಗಳಿಗೆ ನಿಮ್ಮ ಧ್ಯಾನವನ್ನು ಹರಿಸಿ. ಟೇಕ್ ಯುವರ್ ಅಟೆನ್ಷನ್ ಟು ಯುವರ್ ಫೀಟ್ ಆ್ಯಂಡ್ ಆನರ್ ಯುವರ್ ಓನ್ बॉडी. अपने ही शरीर को हम सम्मान करते हैं. अपना ध्यान पाँव पर लेके आए. ಮತ್ತು ನಿಧಾನವಾಗಿ ನಿಮ್ಮ ಗಮನವನ್ನು ಪಾದದಿಂದ ಕಾಲಿನ ಮೊಣಕಾಲುವರೆಗೆ ಇರ್ತಕ್ಕಂಥ ಕೆಳಕಾಲಿಗೆ ಹರಿಸುತ್ತಾ ಬನ್ನಿ. ಬಿಕಮ್ ಅವೇರ್ ಆಫ್ ಯುವರ್ ಲೋಯರ್ ಲೆಗ್, कॉफ मसल, शीन, पिंडली और नीचे के जो हिस्से हैं पाँव के, वहाँ पर ध्यान रखें. उसको ढीला छोड़ दें. And relax your knees and thighs. घुटने और जंघा को ढीला छोड़ दें. ನಿಮ್ಮ ಮೊಣಕಾಲು ಹಾಗೂ ತೊಡೆಗಳನ್ನು ಸಡಿಲಗೊಳಿಸಿ. ಹಾಗೆ ನಿಮ್ಮ ಗಮನವನ್ನು ಕಿಬ್ಬೊಟ್ಟೆ, ಹೊಟ್ಟೆ ಈ ಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ. ನಿಮ್ಮ ನಾಭಿಯಲ್ಲಿ ನಿಮ್ಮ ಮನಸ್ಸನ್ನು ಇಡಿ. ಬಿಕಮ್ ಅವೇರ್ ಆಫ್ ಯುವರ್ ಲೋಯರ್ abdomen, navel, this region. Observe with every breath there is a movement in your
ಸ್ಟಮಕ್ ರೀಜನ್. ನಾವು ಉಸಿರು ತೆಗೆದುಕೋತಿದ್ದ ಹಾಗೆ ಅಥವಾ ಉಸಿರು ಬಿಡ್ತಿದ್ದ ಹಾಗೆ ಇಲ್ಲಿ ಒಂದು ಚಲನೆ ಇದೆ ನಾಭಿ ಪ್ರದೇಶದಲ್ಲಿ, ಅಲ್ಲಿ ನಾವು ಗಮನವನ್ನಿಡೋಣ. अपना नाभि पर ध्यान रखेंगे. फिर एक गहरी सांस लेते हैं और छोड़ते हैं. टेक ए डीप ब्रेथ इन एंड लेट गो. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳೋಣ, ಮತ್ತೆ ಆ ಉಸಿರನ್ನು ನಿಧಾನವಾಗಿ ಉಸಿರನ್ನು ಬಿಡೋಣ. ನಿಮ್ಮ ಭುಜವನ್ನು ಸಡಿಲಗೊಳಿಸಿ, ಕೈಗಳನ್ನು ಸಡಿಲಗೊಳಿಸಿ. ಹಾಗೆ ತಲೆ, ಇಡೀ ಶರೀರವನ್ನು ಸಡಿಲ ಬಿಡೋಣ. ಅಲ್ಲಿ ಯಾವುದೇ ಒತ್ತಡ, ಯಾವುದೇ ಥರದ ಸಂವೇದನೆಗಳಿದ್ದರೂ ಅದು ಇರಲಿ ಹಾಗೆ. Whatever sensation you have in any part of the body, just let it be. कोई भी संवेदना हो शरीर में, उसको रहने दें. एक और गहरी सांस लीजिए और धीरे धीरे सांस छोड़ें. चेहरे में एक मुस्कान हो, ಮುಖದಲ್ಲಿ ಒಂದು ಮುಗುಳ್ನಗೆ ಇರಲಿ. ನಮ್ಮದೇ ಆದ ಶರೀರಕ್ಕೆ ನಾವು ಮನಸ್ಸಿನಲ್ಲಿ ಆದರವನ್ನು, ಗೌರವವನ್ನು ಸಲ್ಲಿಸಿದ್ದೇವೆ. ಈ ಶರೀರ ಇನ್ನೂ 20, 30, 40, 50 ವರ್ಷದ ನಂತರ ಮಣ್ಣಲ್ಲಿ ಮಣ್ಣಾಗಿ, ಗಾಳಿಯಲ್ಲಿ ಗಾಳಿಯಾಗಿ, ನೀರಲ್ಲಿ ಬೆಂಕಿಯಲ್ಲಿ ಒಂದಾಗಿ ಹೋಗ್ಬಿಡ್ತಕ್ಕಂಥದ್ದಾಗಿದೆ. यह शरीर लौट के पृथ्वी में चली जाएगी अभी और कुछ समय के उपरांत. अभी जो शरीर हमारे पास है, ये सबसे प्रधान है. इसको मन ही मन सम्मान करें. Your body is more precious today. In few years time, this will get back to the Mother Earth. So honor your own body. ಉಸಿರಾಟದ ಗಮನ ಹರಿಸೋಣ. ಉಸಿರು ಒಳಗೆ ಹೊರಗೆ ನಿರಂತರವಾಗಿ ನಡೆಯುತ್ತಾ ಇದೆ. The breath is moving in and out. Let's pay a little attention to that. सांस निरंतर चल रही है, तो उस पर थोड़ा ध्यान देते हैं. गहरी सांस लीजिए और धीरे धीरे छोड़ें. ಆಳವಾದ ಉಸಿರು ತೆಗೆದುಕೊಳ್ಳಿ, ಮತ್ತು ಅದನ್ನು ನಿಧಾನವಾಗಿ ಹೋಗ್ಲಿಕ್ಕೆ ಬಿಡ್ರಿ. ಎಷ್ಟು ನಿಧಾನವಾಗಿ ಸಾಧ್ಯವೋ ಹಾಗೆ ಒಂದು 5 ಸಲ ಮಾಡೋಣ. ಹಾಗೆ 5 ಬಾರ್ ऐसे करते हैं. 5 times pay attention to the breath, deep inhalation and slow exhalation.
ಶರೀರ ಬತ್ತಿ ಹಾಗಿದ್ದರೆ ಮನಸ್ಸು ಅದರ ಸುತ್ತಲೂ ಇರ್ತಕ್ಕಂಥ ಜ್ಯೋತಿ ಆಗಿದೆ. ನಮ್ಮ ಶರೀರದ ಸುತ್ತಲೂ ನಮ್ಮ ಮನಸ್ಸಿದೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಳ್ಳೋಣ. ಶರೀರ ಬಾತಿ ಹೇ ತೋ ಮನ್ ಜ್ಯೋತಿ ಹೇ, शरीर के चारों ओर मन ही तो है. Your body is like the wick of a candle, the mind is like the glow all around it. Relax and repose. ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಮಾಡೋಣ. ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ. ಈಗ ಓಂಕಾರದ ಧ್ವನಿಯನ್ನು ಮಾಡೋಣ. ಓ ಓಂ ಎಂದರೆ ಶಾಂತಿ ಹಾಗೂ ಪ್ರೇಮ. ಆ ಶಾಂತಿ ಹಾಗೂ ಪ್ರೇಮದ ತರಂಗಗಳು ಏಳಲಿ. ओम का मतलब है शांति और प्रेम. शांति और प्रेम के जो तरंग है वो चारों ओर फैलने दे. Let the sound of Om reverberate all around us and in our whole body, which is love and peace. Let's take another deep breath in. शरीर के कण कण को ओंकार का नाद शुद्ध कर देता है, पवित्र कर देता है. मन के कोने कोने को सजग कर देता है ओम का नाद. ಶರೀರದ ಪ್ರತಿಯೊಂದು ಕಣವನ್ನು ಪರಿಶುದ್ಧವಾಗಿ ಮಾಡುತ್ತದೆ. ಮನಸ್ಸಿಗೆ ಆಹ್ಲಾದವನ್ನು ತಂದುಕೊಡುತ್ತದೆ ಓಂಕಾರದ ಧ್ವನಿ. Om energizes every cell of our body and mind. Let's take another deep breath in. Become aware of the vast sky above you and millions of stars. सिर के ऊपर विशाल गगन, अरबों खरबों तारे सितारे. ತಲೆಯ ಮೇಲೆ ವಿಶಾಲವಾದ ಗಗನವಿದೆ. ಕೋಟ್ಯಾನು ಕೋಟಿ ನಕ್ಷತ್ರಗಳು ಅಲ್ಲಿ ಮಿಣುಕ್ತಾ ಇವೆ. ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಮಾಡೋಣ. Let go of all your effort and simply relax. अगले कुछ क्षण के लिए ना कुछ करना है, ना ही कुछ जानना है, केवल विश्राम. ಮುಂದಿನ ಕೆಲವು ಕ್ಷಣಗಳಿಗೆ ನಾವು ಏನೂ ಮಾಡಬೇಕಾಗಿಲ್ಲ, ಯಾವುದರ ಬಗ್ಗೆಯೂ ಪ್ರಯತ್ನ ಮಾಡಬೇಕಾಗಿಲ್ಲ. ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಮಾಡೋಣ. There is nothing to do, nothing to know either for next few minutes. Simply keep expanding and relaxing. ನಿಮ್ಮ ಮನಸ್ಸು ಹರಡಲಿ, ಹಬ್ಬಲಿ, ಎಲ್ಲಿ ಬೇಕಾದ್ರಲ್ಲಿ ಹೋಗಲಿ.
ಯಾವುದೇ ವಿಚಾರ ಬಂದರೂ ಬರಲಿ, ನಾವು ಯಾವುದೇ ಥರದ ಪ್ರಯತ್ನವನ್ನು ಮಾಡದಿರ ವಿಶ್ರಾಂತಿಗೆ ಹೋಗೋಣ, ವಿಶ್ರಾಮ ಪಡೀತಾ ಹೋಗೋಣ.
सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते। जय नारायणी नमोस्तुते। लोका समस्ता सुखिनो भवन्तु। ओम शांति शांति शांति। ನಿಧಾನವಾಗಿ ಶರೀರ ಹಾಗೂ ಪರಿಸರದ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಳುತ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬಹುದು. ಸ್ಲೋಲಿ ಆ್ಯಂಡ್ ಗ್ರ್ಯಾಜುಲಿ ಬಿಕಮ್ ಅವೇರ್ ಆಫ್ ಯುವರ್ ಬಾಡಿ ಆ್ಯಂಡ್ ಸರೌಂಡಿಂಗ್ಸ್ ಆ್ಯಂಡ್ ಯು ಮೇ ಓಪನ್ ಯುವರ್ ಐಸ್. धीरे धीरे शरीर और परिसर के प्रति सजग होते हुए आंखें खोल सकते हो. ಚೆನ್ನಾಗಿತ್ತಾ? ಎಷ್ಟೊತ್ತು ಮಾಡಿದ್ರಿ ಗೊತ್ತಾ? 26 ನಿಮಿಷ ಮಾಡಿದ್ದೀರಾ ಧ್ಯಾನ. ಎಷ್ಟು ಜನ ಗೊತ್ತಾಗಲಿಲ್ಲ 26 ನಿಮಿಷ ಮಾಡಿದ್ದು? 26 मिनट ध्यान किए आज तो. हाँ, 2 questions in English, 2 in Hindi, 2 ಕನ್ನಡದಲ್ಲಿ ತಗೋತೀವಿ. Gurudev, there are billions of people in this planet, yet devotion blossoms in the heart of a few. What is the criteria for devotion to come up in a person? There is no criteria. No criteria at all. Anytime, anybody can blossom in devotion. Because it is present in everybody.
If it's not present, then you can find some condition, but it is present in everyone. Okay? Gurudev, the Vedic scriptures say Chandrama Manaso Jataha. Moon is born from the mind. Whose mind is the moon born from? Oh, mind and moon are very closely connected. That's why you say lunatic. People are gone a little crazy, you call them lunatic. Mind, moon, and ocean, water element, they're all very closely connected. Yeah? That's why, see, on the full moon day, new moon day, people who are crazy, they become more crazier. Right? Yeah, Hindi में. गुरुदेव, रितम और सत्य के बारे में कृपया बताइए। क्या चीज़? रितम और सत्य के बारे में कृपया बताइए। सत्य माने जो है, जो अटल है। रितम माने उस